ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ನಮ್ಮ ಫಲಾನುಭವಿಗಳು ಗರ್ಭಿಣಿ ಬಾಣಂತಿಯರಿಗೆ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಟ್ರಸ್ಟ್ ವತಿಯಿಂದ ಮತ್ತು ನಮ್ಮ ಸಾಹೇಬರು ಡಿ ಕೆ ಸುರೇಶ್ ಕನಕೋತ್ಸವ ವತಿಯಿಂದ ಮೊದಲನೇದಾಗಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅದೇ ತರಹ ಈ ಕಾರ್ಯಕ್ರಮ ನಾವು ಸಾಹೇಬರು ಜನ್ಮದಿನ ದಿನ ನಾವು ಆಚರಿಸಬೇಕು ಅಂತ ಅಂದ್ಕೊಂಡಿದ್ವಿ. ಅವತ್ತು ಎಲ್ಲ ಹೋಬಳಿಲೂ ಆರೋಗ್ಯ ಶಿಬಿರ ಇದ್ದಿದ್ದರಿಂದ ನಾವು ಅಲ್ಲಿ ಕೆಲಸ ಮಾಡಬೇಕಾಗಿದ್ದರಿಂದ ಈ ಕಾರ್ಯಕ್ರಮ ಅವತ್ತು ಮಾಡೋಕ್ಕಾಗಲಿಲ್ಲ. ನಾವು ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆರಿಗೆ ಹಾಸ್ಪಿಟಲ್ ಮತ್ತು ನಮ್ಮ ಕೋಡಿಹಳ್ಳಿ ಹಾಸ್ಪಿಟಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, ನನಗೆ ನಾನು ಆರೋಗ್ಯ ಇಲಾಖೆಯಲ್ಲಿ ಸುಮಾರು ಒಂದು 11 ವರ್ಷ ಸತತವಾಗಿ ಕೆಲಸ ಮಾಡಿದ್ದು, ನಿಮ್ಮ ಜೊತೆ ಎಲ್ಲ ಒಡನಾಟ ಇಟ್ಕೊಂಡಿದ್ದು. ಜೊತೆಗೆ ಡಿ ಕೆ ಸುರೇಶ್ ಅಣ್ಣ ನನಗೆ ಬೇರೆ ಹತ್ರ ನನಗೆ ನಿರ್ದೇಶಕರು ಕೇಳಿದಾಗ, ಇಲ್ಲ ನೀನು ಆರೋಗ್ಯ ಇಲಾಖೆಯಲ್ಲೇ ಮಾಡಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾ ಆರೋಗ್ಯ ನಿರ್ದೇಶಕರಾಗಿ ಒಂದು ಅವಕಾಶನ ಮಾಡಿಕೊಟ್ರು. ಈಗ ಗರ್ಭಿಣಿ ಬಾಣಂತಿಯರಿಗೆ ಮತ್ತು ಎಲ್ಲ ವರ್ಗ ಆರೋಗ್ಯ ಇಲಾಖೆಯವ್ರಿಗೆ ಸಹಕರಿಸಿ ಕೆಲಸ ಮಾಡೋ ಜೊತೆ ಅಂತ ಹೇಳ್ಬಿಟ್ಟು ಒಂದು ಅವಕಾಶನ ಮಾಡಿಕೊಟ್ರು. ಆ ಅವಕಾಶದಲ್ಲಿ ನಿಮ್ಮೆಲ್ಲರಿಗೂ ನನ್ನಲ್ಲಿ ಏನಾದಂಥ ಒಂದು ಅಳಿಲು ಸೇವೆನ ಮಾಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ಇವತ್ತು ಗರ್ಭಿಣಿ ಬಾಣಂತಿಯರನ್ನ ಯಾಕೆ ತೊಗೊಂಡಿದ್ದೀವಿ ಅಂತಂದರೆ, ನಮ್ಮ ಡಿ ಕೆ ಶಿವಕುಮಾರಣ್ಣ ಇರ್ಬೋದು, ಡಿ ಕೆ ಸುರೇಶಣ್ಣ ಇರ್ಬೋದು, ನಮಗೆ ಕಲಿಸ್ಕೊಟ್ಟಿರೋದು ಫಸ್ಟ್ ಹೆಣ್ಮಕ್ಳಿಗೆ ಅವ್ರದೇ ಆದಂಥ ವಿಶೇಷವಾದಂಥ ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಅದೇ ತರಹ ನಾವು ಕೂಡ ನಮ್ಮ ಹೆಣ್ಮಕ್ಳ ಜೊತೆ ಒಡಗೂಡಿ ಕೆಲಸ ಮಾಡೋಣ ಅಂತೇಳಿ ಇವತ್ತು ನಮ್ಮೆಲ್ಲ ಮಹಿಳಾ ಕಾಂಗ್ರೆಸ್ ವತಿಯಿಂದ ಎಲ್ರಿಗೂ ಚಳಿಗಾಲ ಇರೋದ್ರಿಂದ ಗರ್ಭಿಣಿಯರಿಗೆ ಬಾಣಂತಿಯರಿಗೆ ಒಂದು ಬ್ಯಾಂಕಿಟ್ ಕೊಡೋದ್ರ ಮುಖಾಂತರ ಕಾರ್ಯಕ್ರಮ ಚಾಲನೆ ಕೊಡೋಣ ಅಂತೇಳಿ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಕೋಲಾರ ಜಿಲ್ಲೆಯ ನಮ್ಮ KPCC ಕಾರ್ಯದರ್ಶಿಯಾದಂಥ ವಿಜಯಲಕ್ಷ್ಮಿ ಮೇಡಮ್ ಬಂದರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು. ಮತ್ತೆ ಈ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದಂಥ ಸುಪ್ರೀತ್ ಸರ್ ಕೂಡ ಕೇಳ್ಕೊಂಡಾಗ, ಸರ್ ನನಗೆ ಗರ್ಭಿಣಿ ಬಾಣಂತಿಯರು ಬೇಕು ಅಂತ ನೀನು ಅವ್ರನ್ನ ಕೇಳ್ಕೊಂಡಾಗ ಸುಬುರದಿಂದ ಒಪ್ಪಿ ಪಾಪ ಎಲ್ಲರನ್ನೂ ಕರೆಸಿ ಈ ಒಂದು ಕಾರ್ಯಕ್ರಮನ ಆಯೋಜಿಸಿಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಕೂಡ ಅವ್ರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಈ ಹೆಣ್ಮಕ್ಳುಗಳು ಬೆಳೆದಿಕ್ಕೆ ಹೆಣ್ಣಿಗೆ ಇನ್ನೂ ಶತ್ರು ಅಂತ ಗಾದೆ ಇದೆ. ಆದರೆ ನಮಗೆ ಪ್ರತಿ ಕಾರ್ಯಕ್ರಮದಲ್ಲೂ ಅಣ್ಣನಾಗಿ ಈ ಥರ ಕಾರ್ಯಕ್ರಮ ಈ ಥರ ಮಾಡಿ ಅಂತ ಕಾರ್ಯಕ್ರಮ ರೂಪಿಸ್ಕೊಡ್ತಾ ನಮಗೆ ಸಹಕಾರ ನೀಡ್ತಾ ಬಂದಿರುವಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಹಿರಿಯರಾದಂಥ ರಮೇಶ್ ಅಣ್ಣ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು. ಮತ್ತು ನಮ್ಮ ಮಹಿಳಾ ಕಮಿಟಿಯ ಕಸಬಾ ಹೋಬಳಿಯ ಬ್ಲಾಕ್ ಅಧ್ಯಕ್ಷರಾದಂಥ ಸುಕನ್ಯಾ ರಂಗಸ್ವಾಮಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ಹಿರಿಯರು ನಮ್ಮ ಹೆಣ್ಮಕ್ಳಿಗೆಲ್ಲ ಮಾದರಿಯಾದಂಥ ಮಾಜಿ ನಗರಸಭಾ ಅಧ್ಯಕ್ಷರಾದಂಥ ಲಕ್ಷ್ಮೀದೇವಮ್ಮ ಅವರು ಬಂದಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಕೂಡ ನಮಗೆ ಸ್ವಾಗತ. ಮತ್ತೆ ಹನುಮಂತು ಸರ್ ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಸಾಥ್ ಕೊಡ್ತಾರೆ. ಅವರು ಕೂಡ ನಿಮ್ಮೆಲ್ಲರ ಸ್ವಾಗತ. ವಸೀಂ ಸರ್ ನಮ್ಮ ಕೋಲಾರದಿಂದ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಜೊತೆಗೆ ಅವ್ರ ಬ್ರದರ್ಸ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀವಿ. ಅಜಯ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಕೊಂಡು ಅಜಯ್ ಸರ್ ಕೂಡ ಬಂದಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸ್ತೀನಿ. ಮತ್ತೆ ನಮ್ಮೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ನಿರ್ದೇಶಕರುಗಳು, ಮಹಿಳಾ ಸದಸ್ಯರುಗಳು ಎಲ್ಲರೂ ಆಗಮಿಸಿದ್ದೀರಾ. ಅವರು ಗ್ಯಾರಂಟಿ ಯೋಜನೆ ಸದಸ್ಯರು, ಮಂಜುಳಾ ಮೇಡಮ್ ಬೆಂಗಳೂರು ಗ್ಯಾರಂಟಿ ಯೋಜನೆ ಸದಸ್ಯರು, ಮತ್ತೆ ಜಯಲಕ್ಷ್ಮಿ ಅವರು ನಮ್ಮ ಕಾಂಗ್ರೆಸ್ ಮುಖಂಡರು, ಶೈಲಾ ಅವರು ನಮ್ಮ ಸಾತ್ಪುರ್ ಬ್ಲಾಕ್ ಪ್ರಧಾನ ಯಶಸ್ವಿಗೊಳಿಸ್ಕೊಡ್ಬೇಕಂತ, ಮತ್ತೆ ನಮ್ಮ ಟೌನ್ ಅಧ್ಯಕ್ಷರಾದಂಥ ಸುಧಾ ಮೇಡಮ್ ರವರು ನಮ್ದೆಲ್ಲ ಒಂದು ಕಾರ್ಯಕ್ರಮಕ್ಕೂ ಕೂಡ ತುಂಬಾ ಸಹಕಾರ ಕೊಡ್ತಾರೆ. ಅವ್ರಿಗೆ ನಾನು ವೈಯಕ್ತಿಕವಾಗಿ ಎಲ್ಲ ಮಕ್ಕಳು ಅದ್ರ ತಾಲೂಕು ಅಧ್ಯಕ್ಷ ಆಗಿದ್ದೀನಿ. ಇದರಲ್ಲಿ ಮಹಿಳಾ ತಾಲೂಕು ಅಧ್ಯಕ್ಷರಂತ ಗುಲ್ಜಾರ್ ಮೇಡಮ್ ಬಂದರೆ ಅವರು ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು. ನಮಗೆ ನಮ್ಮ ಕೌನ್ಸಿಲರ್ ಅಂತ ಹಿರಿಯರು ಪದ್ಮಮ್ಮ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು. ಮತ್ತು ಫಲಾನುಭವಿಗಳು ಮತ್ತು ಆಸ್ಪತ್ರೆ ಸಿಬ್ಬಂದಿ ವರ್ಗದವರು ಎಲ್ರಿಗೂ ಕೂಡ ನಾನು
ನನ್ನ ವೈಯಕ್ತಿಕವಾಗಿ ಮತ್ತು ಆಸ್ಪತ್ರೆಯ ಪರವಾಗಿ ಇಲ್ಲಿ ಸೇರುವಂಥ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತ ಮಾಡ್ತೇನೆ. ಅಕ್ಕ ತಂಗಿಯರಿಗೂ ವಿಶೇಷವಾಗಿ ನಮಸ್ಕರಿಸುತ್ತೇನೆ. ನಂದು ಚಾರಿಟಬಲ್ ಟ್ರಸ್ಟು ನಾನು ಮಾಡಿ 5 ವರ್ಷ ಆಗಿದೆ. ಏನಾದರೂ ಈ ವರ್ಷ ಮಾಡಬೇಕು ಅಂತಂದಾಗ ನಮ್ಮ ರೂಪಾ ಮೇಡಮ್ ಅವ್ರು ಬನ್ನಿ ನಮ್ಮ ಗ್ರಾಮಕ್ಕೆ ಬಂದು ಏನಾದರೂ ಮಾಡಿ ಅಂತಂದಾಗ ಬ್ಲಾಂಕೆಟ್ ಹಂಚೋಣ ಅಂತ ಅಂದಾಗ ಬಾಳಂತಿಯರಿಗೆ ಮತ್ತು ಬಸ್ರಿಯರಿಗೆ ಒಂದು ಸೇವೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಸುರೇಶ್ ಅಣ್ಣ ಆಗಿರ್ಬೋದು, ನಮ್ಮ DK ಶಿವಕುಮಾರ್ ಅಣ್ಣ ಆಗಿರ್ಬೋದು, ಹೆಣ್ಮಕ್ಳಿಗೆ ಫಸ್ಟು ಆದ್ಯತೆ ಕೊಡ್ತಾರೆ ಈ ಕ್ಷೇತ್ರದಲ್ಲಿ ಅಂತ ಹೇಳಿ ಅವ್ರು ನಮಗೆ ತುಂಬಾ ಅವ್ರ ಬಗ್ಗೆ ಹೊಗಳಿದಾಗ ನಮ್ಗೆ ತುಂಬ ಖುಷಿಯಾಗಿ ನಿಮಗೆ ಇದೇ ಮೊದಲನೇ ಬಾರಿ ಬಂದಿರೋದು ನಾನು ಬಂದಾಗ ನಿಮ್ಮ ಎಲ್ಲರ ಪ್ರೀತಿ ವಿಶ್ವಾಸ ನೋಡಿ ನಂಗೆ ತುಂಬಾನೇ ಖುಷಿ ಆಯಿತು. ಮತ್ತೆ ಈ ತಾಲೂಕಲ್ಲಿ ನಡೀತಾ ಇರೋಂಥ ಕನಕೋತ್ಸವನೂ ಅಷ್ಟೇ, ಪ್ರತಿ ಊರಲ್ಲಿ ಪ್ರತಿ ಮನೆಯಲ್ಲೂ ಹಬ್ಬದ ವಾತಾವರಣ ನೋಡಿ ನಂಗೆ ತುಂಬಾನೇ ಖುಷಿ ಆಗಿದೆ. ಹಾಗಂತ ಹೇಳಿ ಎಲ್ಲರಿಗೂ ಕೂಡ ನಮಸ್ಕರಿಸುತ್ತಾ ಇದು ಮಾಡ್ತೀನಿ. ಧನ್ಯವಾದಗಳು. ಆಡಳಿತಾಧಿಕಾರಿಗಳಾದಂಥ ನಮ್ಮ ಸುಪ್ರೀತ್ ಸರ್ ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ಒಂದು ಮಾತಾಡಬೇಕಂತ ಮಾತಾಡಿ ಸರ್. ನನಗೆ ನೆನೆವರೆಗೂ ಗೊತ್ತಿರಲಿಲ್ಲ. ಚಾರಿಟಬಲ್ ಟ್ರಸ್ಟ್ ಅವರು ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಗರ್ಭಿಣಿ ಬಾಣಂತಿಯರಿಗೆ ಒಂದು ಬ್ಲಾಂಕೆಟ್ ಕೊಟ್ಟು ನಮ್ಮ ಕಡೆಯಿಂದ ಆಗೋ ಸಹಾಯನ ನಾವು ಮಾಡ್ತೀವಿ ಅಂತ. ಅವ್ರು ಕೇಳ್ಕೊಂಡ್ರು, ಆಯಿತು ಕೊಡ್ತಾ ಇರ್ಬೇಕಾದ್ರೆ ನಾವೇ ಬೇಡ ಅಂತ ಅನ್ಬೇಕು, ಪಾಪ ಒಳ್ಳೆ ಮನಸ್ಸಿಂದ ಕೊಡ್ತಿರ್ತಾರೆ, ಅದು ನಾವು ತಡೆ ಹಿಡಿಬಾರ್ದು ಅಂತ ಅಂದ್ಬಿಟ್ಟು ಆಯಿತು ಅಂತ ಹೇಳಿದೆ. ಸೊ ಹಂಗೆ ಅರೇಂಜ್ ಮಾಡ್ಕೊಂಡು ಬಂದೆ. ನಾ ಇಲ್ಲ ಒಂದು 3-4 ಜನ ಬರ್ತಾರೆ ಅಂದ್ಕೊಂಡು ದೊಡ್ಡ ಗುಂಪೆ ಬಂದಿದೆ. ನಮ್ಮ ಹಾಸ್ಪಿಟ್ಲು ಚಿಕ್ಕದು, ಸ್ವಲ್ಪ ಜಾಗ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೋತಾ ಇದ್ದೀರಾ. ಸೊ ನಿಮ್ಮ ಕಾರ್ಯಕ್ರಮ ಚೆನ್ನಾಗಿರಲಿ, ಹೀಗೆ ಎಲ್ಲ ಕಡೆನೂ ಇದೇ ಥರ ಸಹಕಾರದಿಂದ ಮಾಡ್ಕೊಂಡು ಹೋಗಿ ಅಂತ ಕೇಳಿ ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂತಹ ಎಲ್ಲ ಮಹಿಳೆಯರಿಗೆ ಮತ್ತು ವೈದ್ಯರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಸೇವೆ ಅನ್ನೋದು ಇದೆಯಲ್ಲ, ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಅದು ನಿಜವಾಗ್ಲೂ ಮಹತ್ತರವಾದಂತಹ ಒಂದು ಸೇವೆ ಆಗಿರ್ತದೆ. ಅದು ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಮಾಡುವಂತಹ ಒಂದು ಸೇವೆ, ಅದನ್ನ ಪ್ರೀತಿಯಿಂದ ನಾವು ಸ್ವೀಕರಿಸಬೇಕಾಗ್ತದೆ. ವಿಜಯಲಕ್ಷ್ಮಿ ಮೇಡಮ್ ಅವರು ಹೇಳಿದ್ರು, ನಾನೊಂದು ಟ್ರಸ್ಟ್ ಮಾಡಿದ್ದೀನಿ ಅಂತ. ನಿಜವಾಗ್ಲೂ ಒಂದು ಟ್ರಸ್ಟ್ ಮಾಡೋದು ಇದೆಯಲ್ಲ, ಅದು ಬಹಳ ಕಷ್ಟ ಇದೆ. ಈ ದೇಶದಲ್ಲಿ ಕೋಟ್ಯಾಂತರ ಸಂಘಗಳು ಬಿಡ್ತವೆ, ಕೋಟ್ಯಾಂತರ ಸಂಸ್ಥೆಗಳು ಬಿಡ್ತವೆ, ಒಂದಷ್ಟು ನಾಶ ಆಗುವಂಟೋಗ್ತವೆ. ಕೆಲವು ಮೌಲ್ಯಾಧಾರಿತವಾಗಿರುವಂತಹ ವ್ಯಕ್ತಿಗಳೇ ನಡೆಸುವಂತಹ ಒಂದು ಟ್ರಸ್ಟ್ಗಳು ಮಾತ್ರ ಭದ್ರವಾಗಿ ಮೌಲ್ಯವಾಗಿ ಇರ್ತವೆ. ಅಂಥದ್ರಲ್ಲಿ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಮಾಡ್ತಾ ಇರುವಂತಹ ಆ ಟ್ರಸ್ಟು ಕೂಡ ಅದೊಂದು ಕೂಡ ಭಾಗವಾಗಿ ಕೆಲಸ ಮಾಡ್ತಾ ಇದೆ. ಅವ್ರಿಗೆ ಹೃದಯಪೂರ್ವಕವಾಗಿ ನಮ್ಮ ಕೋಡಳಿ ಭಾಗಕ್ಕೆ ಬಂದು ನಮ್ಮ ಮಹಿಳೆಯರಿಗೆ ಒಂದು ಬ್ಯಾಂಕೆಟ್ ಕೊಡ್ತಾ ಇರೋದು ನಿಜವಾಗ್ಲೂ ಮೇಡಮ್, ನಿಜವಾಗ್ಲೂ ಹೃದಯಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಧನ್ಯವಾದಗಳು. ಹಾಗೇನೆ ನಮ್ಮ ಗರ್ಭಿಣಿ ಸ್ತ್ರೀ ಎಲ್ಲ ಬಂದಿದ್ದಾರೆ, ಚಳಿಗಾಲ, ಅದನ್ನು ತಗೊಂಡು ಹೊತ್ಕೊಳ್ಳಿ, ಒಳ್ಳೇದಾಗತ್ತೆ. ಆಮೇಲೆ ತುಂಬ ಪ್ರೀತಿಯಿಂದ ಇರ್ರಿ, ತುಂಬ ನಗ್ನಗ್ತಾ ಇರ್ರಿ, ತುಂಬ ಕೆಲಸ ಮಾಡಬೇಡಿ, ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಇರ್ರಿ. ನಿಮ್ಗೆಲ್ಲರಿಗೂ ಕೂಡ ಬುದ್ಧ, ಬಸವ, ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ನಿಮಗೆ ನೆರಳಾಗಿರಲಿ ಅಂತ ರೂಪ ಅವರು ನಿಮ್ಮನ್ನೆಲ್ಲನೂ ಕರೆಸಿ ನಿಮ್ಗೆ ಒಳ್ಳೇದಾಗಬೇಕು ಅನ್ನೋದು ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ರೂಪ ಅವ್ರ ಮೇಲೆ ಇರಲಿ, ಇಲ್ಲಿನ ಕೋಡಳಿ ಭಾಗದ ಎಲ್ಲ ಮಹಿಳೆಯರ ಮೇಲೆ ಅಂತ ನಾನಾದ್ರೂ ಕೂಡ ಭಾವಿಸ್ತಾ, ನಿಮಗೂ ನಿಮ್ಮ ಕುಟುಂಬದವ್ರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಹೋಗಿ ಒಬ್ಬೊಬ್ರೆ ಬನ್ನಿ ಬನ್ನಿ. ಕೊಟ್ಟಿ ಬನ್ನಿ. ಎಲ್ಲರೂ ಬಂದ್ಬಿಡಿ, ಕವರ್ ಹಾಕ್ಬಿಡಿ. ಕೊಡಿ ಮ್ಯಾಮ್. ಈ ರಾಜ್ಯವಾಳಿದಂತೋರು ನಾವು ಹೆಣ್ಣಂದು ಕಲಿತರೆ ಶಾಲೆ ಎಂದು ತೆರೆದಂತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ರೂಪ ಅವರು ಮತ್ತೆ ಅವರೆಲ್ಲ ಸಂಘಟಕರು ಬಹಳ ಅದ್ಭುತವಾದಂತಹ ಸೇವೆ ಮಾಡ್ತಾ ಇದ್ದಾರೆ. ಎಲ್ಲ ಮಹಿಳೆಯರಿಗೂ ಕೂಡ ಒಳ್ಳೇದಾಗ್ಲಿ, ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಗೆದ್ದು ಸೇವೆ ಮಾಡುವಂತಹ ಭಾಗ್ಯ ಸಿಕ್ಲಿ ಅಂತ ಹೇಳಿ ನಾನಾದ್ರೂ ಕೂಡ ಈ ಭಾಗದಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ಬಂಧುಗಳೇ, ಒಳ್ಳೇದಾಗ್ಲಿ.